ದುರ್ಗಾದೇವಿ ಜೂನಿಯರ್ ಹಳೆ ಬಜಾರ್ ಗೋಳಿ ಸಾಕಿನ ಕುಸ್ತಿಗೆ ಟಗರು ಜಯಶಾಲಿಯಾಗಿದೆ. ಇಲ್ಲ ನಮ್ಮ ಮನೆ ಮರಿ ಆಡೋದ ಬೇಡ, ನಾವು ಮಣ್ಣ ಮಾಡ್ತೀವಿ ಅಂದೋಣ. ನಮ್ಮ ಸುತ್ತಮುತ್ತ ಹಳ್ಯಾಗ ಹೆಸರು ಮಾಡ್ತೀವಿ ಅಂದ್ರೆ ಹಳೆ ಬಜಾರ್ ಗೋಳಿ ಅಂತಾನ. ಕಂಟಿನ್ಯೂ ನಂಬರ್ದಾಗ ಹಾಕಿದ ಕಣ ಎಲ್ಲಿ ಮಿಸ್ ಇಲ್ಲ, ಹಾಕಿದ ಕಣ ಎಲ್ಲೆಲ್ಲಿ ಮಿಸ್ ಇಲ್ಲ ನೋಡೋಣ. ಇಲ್ಲಿ ಸುತ್ತಮುತ್ತ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಾಗ ಬಾಳ ಕಣ ನಡೆಯಕ್ ಕುಂತಾವಣ. ನಮ್ ಕುಷ್ಟಗಿಯಾಗ ಒಟ್ಟ ಪರ್ಮಿಷನ್ ಕೊಡವಲ್ರಣ. ಮರಿಗೆ ಒಂದ್ ಹೊತ್ತು ನಮಗ್ ಕಡಿಮೆ ಆದ್ರೆ ಇದಕ್ ಜಾಸ್ತಿ ಮಾಡ್ತೀವಿ ಅದ್ ಎಂತ ಮರಿಯಾರ ಹೆಂಗಾರ ಬರಲ್ಲ, ಹೋಗಿ ಅದಕ್ಕೆ ಬಡದ ಡಿಸೈಡ್ ಆಕತ. ತೊಪ್ಪಲ್ ಕಟ್ಟಿ ಕಣಕ್ ಹಾಕಿದ್ರಿ, ಅಲ್ಲಿ ಹೋಗಿ ಸ್ವಲ್ಪ ಪೆಟ್ಟು ಬಿದ್ದು 4 ದಿನಕ್ಕೆ ಚೀರ್ಕೊಂತ್ರಿ. ಮರಿ ಗೆದಲಿ ಸೋಲಲ್ರಿ, ನಮಗ್ ಜಗಳ ದೊಡ್ಡ ಬಿಡದ್ರಿ. ಚೆನ್ನಾಗಿರ್ಬೇಕಂತ ನಮ್ಗೆ ಒಳ್ಳೆ ಭಾವನೆ. 30 ಮರಿ ಕಲ್ತಿದ್ದೋಣ. ಮರಿ ಫುಲ್ ಸ್ಪೀಡ್ ಐತೆ ನಾಟಕ. ಸಂಡ್ಯಾಗ ತಿಂಡಿ ಕಣ ಆಡೈತೆ ನಾವು. ಯಾವ ಕಣಕರಾಗ್ಲಿ ನಮ್ಗೆ ಫೋನ್ ಹಚ್ತಾರ, ರಾತ್ರಿ 8 ತಿಂಗಳ ಹಚ್ಕಣ ಮರಿ ಒಯ್ಯಾಕತ್ತೀವಿ ಅಂದ್ರೆ ಸಾಕಣ, ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಹಾಕೊಂಬರ್ತಾನ ಮರಿನ. ಸರ ಇನ್ನೊಂದು ಈ ಮರಿದ ಕಾಂಡ ಕಮ್ಮಿ ತಿಂಡಿ ಜಾಸ್ತಿ ರೀ. ಆಟಕ್ಕೆ ತಿಂಡಿಲೇ ಆಡತ್ತಾನ ಮರಿ ಮಾತ್ರ, ಕಾಂಡ ಕಡಿಮೆ ತಿಂಡಿ ಜಾಸ್ತಿ ರೀ. ನಮ್ಮ ಕುಸ್ತಿ. ನಮಸ್ಕಾರ ಡಿ ಕೆ ಫ್ಯಾಮಿಲಿ, ನಾನು ನಿಮ್ಮ UK ಜವಾರಿ ಹುಡುಗ ಡಿ ಕೆ ಮಾತಾಡತ್ತೀನಿ. ಸೊ ಒಂದೊಂದು ಹೇಳ್ಬೇಕಂದ್ರೆ ನಾವು ಬಂದಿರೋದು ಕುಷ್ಟಗಿಯೊಳಗೆ ನಿಮ್ಗೆ ಮರಿ ಗೊತ್ತಿರ್ತೈತಿ. ಯಾಕಂದ್ರೆ ಇದು ಹಳೆ ಬಜಾರ್ ಗೂಳಿ ಅಂತಂದು, ಇದಕ್ಕಿಂತ ಮುಂಚೆ ಹಳೆ ಬಜಾರ್ ಗೂಳಿ ಅಂತಂದು ಒಂದು ಟಗರಿತ್ತು. ಇದ್ರ ಮ್ಯಾಗ ಇವಾಗ ಜೂನಿಯರ್ ಹಳೆ ಬಜಾರ್ ಗೂಳಿ ಅಂತಂದು ಇವರು ಹೊಸ ಮರಿ ತೊಗೊಂಬಂದು ಆಡ್ಸಾತಾರ. ಹಾಕಿದ್ದು ಎಷ್ಟು ಕಣ ಹಾಕಿರಲ್ಲ ಎಲ್ಲ ಪ್ರೈಸ್ ಆಗ್ಯಾವು. ಸೊ ನಮ್ಮ ಊರೊಳಗನ ಅದು ಒಂದು ಬೈಕಿಂಗ್ ಕಣ ಇಟ್ಟಿದ್ವಿ. ಬೈಕಿಂಗ್ ಕಣ ಫಸ್ಟ್ ಆಗೈತಿ. ಸಣ್ಣ ಇದ್ರೊಳಗನ ಬೈಕಿನ ಕಣ ಮಾಡ್ಕೊಳ್ಳೋದು ಸಣ್ಣ ಮ್ಯಾಟ್ರ್ ಅಲ್ಲ. ಯಾಕಂದ್ರೆ 108 ಮರಿ ಬಂದಿರ್ತಾವ, ಅದ್ರೊಳಗೆ ಒಂದೇ ಪ್ರೈಸ್ ತೊಗೊಳ್ಳೋದಂದ್ರೆ ಅದು ಕಾಮನ್ ಆಗಿ ಈಗ ಕುರಿ ಮೇಸರ್ಗೆಲ್ಲ ಗೊತ್ತಿರ್ತೈತಿ. ಸೊ ಹಂಗಾಗಿ ನಾನಾ ಡೈರೆಕ್ಟ್ ಆಗಿ ಹೇಳ್ತಿದ್ನಿ. ಯಾಕಂದ್ರೆ ಇವ್ರ ಬಾಯಲ್ಲಿ ಯಾಕೆ ಹೇಳ್ತೀನಂದ್ರೆ, ಈಗ ನನ್ನ ಚಾನಲ್ ಬಂದು ನಾನಾ ಮಾತಾಡಿದ್ರೆ ಅಂದ್ರೆ ಅವನ ಬಿಡಪ್ ಕೊಡತಾನ ಅಂತ ಅನ್ಕೊಂಡಿರ್ತಾರ. ಸೊ ಅದೆಲ್ಲ ಏನಿಲ್ಲ, ಬೇಕಾರೆ UK ಜವಾರಿ ಮೀಡಿಯಾ ಅಂತ ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಐತಿ, ಅದ್ರೊಳಗೆ ಆ ಮರಿ ಆಡಿದ್ದು ವಿಡಿಯೋ ಹಾಕಿರ್ತಾನಂತ. ಸೊ ಹೋಗಿ ಎಲ್ಲಾರು ನೋಡ್ರಿ. ಇನ್ನೊಂದೇನಂದ್ರೆ, ನಿಮಗೆ ನಿಮ್ಮ ಸುತ್ತ ಭಾಗದಾಗ ಯಾವ್ದಾದ್ರು ಮರಿ ಟಾಪ್ ಮರಿ ಇತ್ತಂದ್ರೆ ನನಗೆ ಮೆಸೇಜ್ ಮಾಡ್ರಿ, DM ಮಾಡ್ರಿ. ಇಲ್ಲಾಂದ್ರೆ ಅಲ್ಲಿ ಲಿಂಕ್ ಒಳಗೆ ನಂದು ವಾಟ್ಸಪ್ ಗ್ರೂಪ್ ಐತಿ, ಅದ್ರೊಳಗೆ ಜಾಯ್ನ್ ಆಗಿ ನಿಮ್ಗೆ ಯಾವ ಮರಿ ಬೇಕಲ್ಲ ಆ ಮರಿ ಬಗ್ಗೆ ವಿಡಿಯೋ ಮುಂದೇನಾದ್ರೂ ನಾವು ಮಾತಾಡ್ಬೇಕಾದ್ರೆ ಮಿಸ್ಟೇಕ್ ಆಗೈತೆ ಅಂದ್ರೆ ಕ್ಷಮೆ ಇರಲಿ. ಸೊ ಮರಿ ಮಾತ್ರ ಚಲೋ ಐತಿ. ಇನ್ನೊಂದು ಟಗರಿನ ಫೀಲ್ಡ್ ಒಳಗೆ ಏನಾಗಬೇಕಂದ್ರೆ ಎಲ್ಲರೂ ಅಂತಮೃಗತರನೇ ಇರಬೇಕು, ಅಂದ್ರೆ ನಮ್ಮ ಕರ್ನಾಟಕದಾಗ ಟಗರ್ ಫೀಲ್ಡ್ ಜಾಸ್ತಿ ಬೆಳಿತೈತಿ. ಇನ್ನು ಈಗ ತಿಂಡಿಗೆ ಬಿದ್ದು ಮರಿ ತೊಗೊಂಬಂದು ಈಗ ನಾನು ಓಡಿಸ್ತೀನಿ ನೀನು ಓಡಿಸ್ತೀನಿ ಅದೆಲ್ಲ ಬೇಡ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈಗ ನಾನು 50,000 ಕೊಟ್ಟು ಮರಿ ತೊಗೊಂಬಂದಿರ್ತೀನಿ, ಅವ್ರು 5,000 ತೊಗೊಂಬಂದು ಮರಿ ತೊಗೊಂಬಂದಿರ್ತಾರ. ಈಗ ದುಡ್ಡು ಕೊಟ್ಟಿದ್ದು ನಮಗೆ ಗೊತ್ತಿರ್ತೈತಿ, ಮರಿ ಗೊತ್ತಿರಂಗಿಲ್ಲ. ಈಗ ಮೂಕ ಪ್ರಾಣಿ ಮ್ಯಾಗ ಯಾವ ಮಾಡೋದು ಬೇಡ. ಸೊ ಇದು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ನೊಂದು, ಮರಿ ಮ್ಯಾಗ ಯಾರು ನಿಂಬೆಹಣ್ಣು ಮಂತ್ರಿಸೋದಾಗಿರ್ಲಿ, ಮಾಟ ಮಂತ್ರ ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸರ್ ನಿಮ್ಮ ಫೋನ್ ನಂಬರ್ ಐತೆ ಹೇಳ್ರಿ. ನನ್ನ ಫೋನ್ ನಂಬರ್ ನೋಡ್ರಿ 6363732140. ಯಾವಾಗ ಬೇಕಾದ್ರೂ ಫೋನ್ ಮಾಡ್ರಿ. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ DM ಮಾಡ್ರಿ, ಇಲ್ಲ ಯೂಟ್ಯೂಬ್ ಒಳಗೆ ವಿಡಿಯೋ ಹಾಕಿರ್ತಾನಲ್ಲ UK ಹುಡುಗ DK ಅಂತ ನಾನು ಇನ್ನೊಂದು ಹೊಸ ಚಾನಲ್ ಐತ್ರಿ, ಅದ್ರೊಳಗೆ ಟಗರ್ ಬರಿ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಅದ್ರೊಳಗೆ ನೀವು ಬೇಕಾದ್ರೆ ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಣ್ಣ ನಮಸ್ತೆ ರೀ. ಅಣ್ಣ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಕೊಡ್ರಿ. ಪ್ರೊಡಕ್ಷನ್. ಈಗ ಹಳೆ ಬಜಾರ್ ಗೂಳಿ ಅಂತ ಹೆಂಗ್ ಬಂತಣ್ಣ ಮರಿಗೆ ಹೆಸರು? ನಾವು ಹಿಂದೊಂದು ಮರಿ ಕಟ್ಟಿದ್ವಣ, ಹಾಂ. ಅದು ತಿರ್ಕೊಂಡಿನ ಮ್ಯಾಕ ಇದನ್ನ ಹೆಸರು ಬೆಳೆಸಿವಣ. ಇವಾಗ ಜೂನಿಯರ್ ಹಳೆ ಬಜಾರ್ ಗೂಳಿ ಅಂತ ಆಡ್ತೈತಿ. ಅಂತೇಳಿ ಇದನ್ನ ಹೆಸರು ಬೆಳೆಸ್ಬೇಕು. ಹಳೆ ಬಜಾರ್ ಗೂಳಿ ಅಂತ ಯಾಕೆ ಇಟ್ರಿ ಹೆಸರು? ಹಿಂದಲ್ ಮರಿ ಆಟ ನೋಡಿ ಈ ಮರಿ ತೊಗೊಂಬಂದಿವಣ. ಹಾಂ. ಹಿಂದಲ ಮರಿ ಆಟ ನೋಡಿ ಈ ಮರಿ ಈಗ ತೊಗೊಂಬಂದಿದ್ದ, ಅದ ಮರಿ ಹೆಸರ ಇದಕ್ಕೆ ಇಟ್ಟು ಬೆಳೆಸಕೊಂತೀವಿ. ಈಗ ಕಣದಾಗ ಮರಿ ಆಟ ಹೆಂಗೈತಣ್ಣ? ಕಣದಾಗ ಫುಲ್ ಒಳ್ಳೆ ಆಟ ಐತಣ್ಣ, ಒಳ್ಳೊಳ್ಳೆ ಮರಿನ ಬರ್ತೈತಣ್ಣ. ಹಾಂ. ಹಾಲಲ್ಲಾಗ ಹಾಕಿದ್ವ 5 ಕಣ ಫಸ್ಟ್ ಆಗ್ಯಾವಣ. ಹಾಂ. ಎಡಲ್ಲಾಗ ಉಚ್ಚಿದ್ದ 1 ಕಣ ನಂಬರ್ ಆಗೈತಣ್ಣ, 2ನೇ ಕಣ ಬೈಕ್ ಆಗೈತಣ್ಣ, ಹಾಂ. 10ನೇ ಸ್ಥಾನ ಐತಣ್ಣ. ಒಳ್ಳೆ ಆಟ ಐತಣ್ಣ. ಈಗ ಮರಿ ಎಷ್ಟು ನೀವು ತಂದಾಗ ಏಟೈತಣ್ಣ ಅದು ಮರಿ? ನಾವು ತಂದಾಗ ಸಾಣ ಐತಣ್ಣ, 7-8 ತಿಂಗಳು ಮರಿ ಐತಣ್ಣ. 7 ತಿಂಗಳದ ಮರಿ ಎಷ್ಟು ಕೊಟ್ಟು ತೊಗೊಂಬಂದಿದ್ರಿ? ಇದನ್ನ 23,000 ಕೊಟ್ಟು ತೊಗೊಂಬಂದಿವಣ್ಣ. 23,000. ಎಷ್ಟು ಕಣ ಆಗ್ಯಾವ ಟೋಟಲ್ ಆಗಿ? ಟೋಟಲ್ 7 ಕಣ ಆಗ್ಯಾವ. ಹಾಕಿರೋದು ಎಷ್ಟು ಕಣಕ್ಕೆ ಹಾಕಿದ್ರಿ? ಹಾಕಿದ್ದ 7 ಕಣ, 7 ಕಣ ಫಸ್ಟ್ ನಂಬರ್ ಆಗೈತೆ. ಈಗ ಹಾಲಲ್ಲಾಗ ಎಷ್ಟು ಹಾಕಿದ್ರಿ? ಹಾಲಲ್ಲಾಗ 5 ಅಣ್ಣ, ಎಡಲ್ಲಾಗ 2 ಅಣ್ಣ. ಈಗ ಮರಿ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಿ ಮನೆ ಒಳಗೆ? ಮರಿ ಮೇಂಟೆನೆನ್ಸ್ ಭಾಳ ಐತಣ್ಣ. ಹಾಂ. ಅಂದ್ರೆ ಏನೇನು ತಿನ್ನಿಸ್ತೀರಿ ಮರಿಗೆ ಫಿಟ್ನೆಸ್ಸಿಗೆ? ಹಾಲು, ಉಳ್ಳಿ, ಹಾಂ. ಹತ್ತಣ, ಹಾಂ. ಅಲ್ಲಿಂದ ಎಲ್ಲ ಹಾಕ್ತೀವಿ ನಾನು. ಮನುಷ್ಯರಿಗೆ ಏನೇನು ಕೊಡ್ತೀವಿ ಎಲ್ಲ ಕೊಡ್ತೀವಿ. ಹಾಂ. ಈಗ ಕಣಕ್ಕೆ ಹಾಕ್ಬೇಕಾದ್ರೆ ಡೋಸ್, ಈಗ ಇಂಜೆಕ್ಷನ್ ಮೆಡಿಸಿನ್ ಅದೆಲ್ಲ ಕೊಡ್ತಾರಲ್ಲ, ಆ ಥರ ಏನಾರ ಕೊಡ್ತೀರೇನು? ಹಾಂ. ಈಗ ಮರಿದ ಕ್ರೇಜ್ ಹೆಂಗೈತಣ್ಣ ಕಣದಾಗ? ಕ್ರೇಜ್ ಚಲೋ ಐತಣ್ಣ. ಹಾಂ. ಈ
ಮರಿ ಒಟ್ಟು ಹಳೆ ಬಜಾರ್ ಗೂಳಿ ಅಂತ ಹೆಸರು ಕೂಗಿದ್ರಣ ಹ್ಞೂ ಚಪ್ಪಾಳೆ ಹೊಡ್ಯಾರು ಸಿಳಿ ಹೊಡ್ಯಾರು ಕೆಕ್ಕೆ ಹೊಡ್ಯಾರು ಜಗ್ ಜನ ಅಣ್ಣ ಹಾಂ ಈಗ ಕಣದಾಗ ಮರಿ ಆಡ್ಸೋರು ಯಾರಣ್ಣ ಅದನ್ನು ಕನ್ನಡ ಮರಿ ಆಡ್ಸಾರ ನಮ್ಮ ತಮ್ಮ ನಿಮ್ಮ ತಮ್ಮರ ಹಾಂ ಈಗ ಮರಿ ಯಾರನ್ನ ಜಾಸ್ತಿ ಹಚ್ಕೊಂಡತನ ಅದು ಮರಿ ಜಾಸ್ತಿ ಅಂದ್ರ ಒಟ್ಟು ಹಂಗಿಲ್ಲ ಅಣ್ಣ ಒಟ್ಟು ಈಗ ಆಡ್ಸ ಯಾರು ಕೈ ಕೊಟ್ರ ಆಡ್ತೈತೆ ಅಣ್ಣ ಹಾಂ ಯಾರ ಕೈ ಕೊಟ್ರೆ ಆಡ್ತೈತಿ ಯಾರ ಕೈ ಕೊಟ್ರ ಆಡ್ತೈತೆ ಹಾಂ ಒಟ್ಟು ಒಂದು ಸಣ್ಣ ಹುಡುಗ ತೊಗೊಂಡು ಆಡ್ಸ್ಲಣ್ಣ ಆಡ್ತೈತಿ ಮರಿ ಸಣ್ಣ ನೋಡ್ರಿ ತೊಂದ್ರೆ ಆಡ್ಸಿದ್ರೆ ಆಡ್ತೈತಿ ಆಡ್ತೈತೆ ಈಗ ಮನೆ ಒಳಗಡೆ ಮರಿ ಎಲ್ಲ ಸಾಕ್ತಿರ್ತಾರಲ್ಲ ಮರಿಯಿಂದ ಹೋದ್ರೆ ಹುಡುಗರು ಹಾಳಾಕಾರ ಹಿಂಗೆಲ್ಲ ಇರ್ತೈತೆ ಮನೆ ಒಳಗೆ ಮರಿ ಸಪೋರ್ಟಿಂಗ್ ಹೆಂಗೈತಿ ಸಪೋರ್ಟ್ ಚಲೋ ಐತೆ ಅಣ್ಣ ಹಾಂ ಮರಿ ಹುಡ್ರು ಆಳಕರ ಏನ ಅನ್ನೋದಿಲ್ಲ ಹಾಂ ಚಲೋ ಐತೆ ಅಣ್ಣ ಸಪೋರ್ಟ್ ಈಗ ಮರಿ ನೀವು ಹೆಂಗೆ ಅಡಿಕ್ಟ್ ಆಗಿರೋದಕ್ಕೆ ನಾವು ಹಾಂ ನಾವು ಹಿಂದ ಒಂದು ಮರಿ ಇತ್ತಣ್ಣ ನಮ್ಮ ಫಸ್ಟ್ ಹೇಳ್ಬೇಕಂದ್ರ ನಮ್ಮ ಊರ ಮರಿ ಕಟ್ಟಿದ್ರಣ್ಣ ಹಾಂ ಆ ಮರಿ ಇದ್ದಾನ ಅವ್ರು ಕಟ್ಟಾರ ನಾವು ಕಟ್ಟಬೇಕಂತ ಒಂದು ಕ್ರೇಜ್ ಬಂತಣ್ಣ ಹಾಂ ಆ ಕ್ರೇಜ್ ಇದ್ದಾನ ನಾವು ಒಂದು ಮರಿ ತಂದಿದ್ವಣ್ಣ ಹಾಂ ಹಾಂ ಆ ಮರಿ ತಂದು ಅದನ್ನ ಬೆಳೆಸಿದ್ವಣ್ಣ ಹಾಲಲ್ಲಿ ಎರಡಲ್ಲು ನಾಲ್ಕಲ್ಲಿ ಮಟ ಇತ್ತಣ್ಣ ಹಾಂ ನಾಲ್ಕಲ್ಲಾಗ ಆಡ ಮುಂದೆ ಒಂದು ಸ್ವಲ್ಪ ಇದಾತಣ್ಣ ಹೊಡ್ತಾತ ಹಂಗಾಗಿ ಅದು ತಿರ್ಕೊಂಡಿಂದ ಇದನ್ನ ನಾವು ಜೂನಿಯರ್ ಹಳೆ ಬಜಾರ್ ಗೂಳಿ ಅಂತ ತಗೊಂಡಿದ್ವಿ. ಈಗ ಒಂದು ತಿಂಗಳಿಗೆ ಎಷ್ಟು ಮೇಂಟೆನೆನ್ಸ್ ಚಾರ್ಜ್ ಆಗ್ಬೋದು ಮರಿಗೆ ಇದಾ ಅಣ್ಣ ಹಾಂ ಒಟ್ಟು ದಿನಕ್ಕೆ ಒಂದು 100ರಿಂದ 150 ಖರ್ಚು ಬರ್ತದೆ ಹಾಂ ತಿಂಗಳಿಗೆ ಮಿನಿಮಮ್ ಅಂದ್ರೆ ಒಂದು 3,000 2,500 ಬರ್ತದೆ. ಈಗ ಒತ್ತುಗಳು ಹಾಕ್ತಾರೇನ ತಾನೇ ನ್ಯಾಚುರಲ್ ಆಗಿ ತಿಂತತ್ಗಳು ತನಗೆ ಏಟ್ ಬೇಕಾಗ್ತಂತಣ್ಣ ಫಸ್ಟ್ಗೆ ಹ್ಞೂ ಉಳ್ಕೆದೇನೈತೆ ಒತ್ಕೊಳ್ಳೋಣ. ಈಗ ಮರಿ ಸೈಜ್ ನೋಡಿ ಆಡ್ತಾ ಅಥವಾ ಹೆಂಗೆ ಯಾವ ಮರಿ ಬಂದ್ರೆ ಆಡ್ತೈತೆ ಎಂಥ ಮರಿಯಾರ ಬರಲಿ ಅಣ್ಣ ಹಾಂ ಹೌದಣ್ಣ ಮರಿ ಬಂದ್ಬಿಟ್ಟು ಅವ್ನು ಬಡ್ಕೋಬೇಕನ್ನೋ ಕ್ಯಾಪಿಸಿಟಿ ಐತಿ. ಹಾಂ ಯಾವ ಮರಿ ಬಂದ್ರೂ ಸೈಜ್ ಇಂಪಾರ್ಟೆಂಟ್ ಅಲ್ಲ ಸೈಜ್ ಇಂಪಾರ್ಟೆಂಟ್ ಅಲ್ಲ ಅಣ್ಣ. ಹಾಂ ಅದು ಬೇಕಾದಂಥ ಸೈಜ್ ಇರಲಿ ಅಣ್ಣ ಹ್ಞೂ ಬಡಿಬೇಕಂತ ಬಡಿತೈತೆ ಅಣ್ಣ ಅದು. ಈಗ ಮರಿ ಸಿಟ್ಟು ಹೆಂಗೈತಣ್ಣ ಇದು ಬರೀ ಸೀಟು ಚಲೋ ಐತೆ ಅಣ್ಣ. ಹಾಂ ಈಗ ಈಗ ಒಂದೇ ಹಾಕಿದ್ದು ಎರಡನೇ ಕಣ ಒಂದೇ ಕಣನ ಈಗ ಬೇಕಾಗೈತಲ್ಲಣ್ಣ ಹೆಂಗೆ ಅನಿಸ್ತೈತಿ ನಮಗೆಲ್ಲ ಒಳ್ಳೆ ಹೆಸರು ತಂದು ಕೊಡತ್ತಣ್ಣ ಹಾಂ ಖುಷಿ ಐತಣ್ಣ. ಈ ಭಾಗದಾಗ ಸುತ್ತಮುತ್ತ ಹಳ್ಳಿಯಾಗ ಹೆಸರು ಮಾಡಿ ಕೊಡತ್ತಣ್ಣ. ಹಾಂ ಸಣ್ಣ ವಯಸ್ಸಿನಾಗ ಈಗ ಹೆಸರು ಮಾಡತ್ತಂದ್ರಣ್ಣ ಮೆಚ್ಚಬೇಕಣ್ಣ. ಮತ್ತೆ ಈ ಮರಿ ಈಗ ನಾನು ನೋಡಿದ್ರೆ ಹಲ್ಲು ಹಾಕಿ 3 ತಿಂಗಳಾಯ್ತು ನೋಡೋಣ ಎಡಲ್ಲಿಗೆ ಹಲ್ಲು ಹಾಕಿ ಹಾಂ ಹಲ್ಲಾಗ ಬಿಚ್ಚಿದ್ದು 5 ಕಣ ನಂಬರ್ ಆಗೈತಣ್ಣ. ಹಲ್ಲಾಗ ರೀಸೆಂಟಾಗಿ ಮೊನ್ನೆ ಇಲ್ಲಿ ಒಂದು ಕಣ ಹಾಕಿದ್ವಣ್ಣ ಅಲ್ಲಿ ನಂಬರ್ ಆಯ್ತಣ್ಣ. ಈ ಮೊನ್ನೆ ಈಗ ಮೊನ್ನೆ ಬೈಕಿಂಗ್ ಕಣಕ್ಕೆ ಹಾಕಿದ್ವಣ್ಣ ಎಡಲಾಗ ಫಸ್ಟ್ ಪ್ರೈಸ್ ಆಗ್ತಾನೆ. ಚಲೋ ಒಳ್ಳೆ ಮರಿ ಹೌದನ್ನ ಮರಿನ ಬಡ್ದು ಫಸ್ಟ್ ಆಗಿದ್ದಾನೆ. ಈಗ ಫಸ್ಟ್ ಯಾವ ಊರು ಕಣಕ್ಕೆ ಹಾಕಿದ್ರಣ್ಣ ಮರಿ ಹಾಲಲ್ಲೊಳಗೆ ಫಸ್ಟ್ ಹಾಲೊಳಗೆ ಗಡದ ಕಣ ಹಾಕಿದ್ವಣ್ಣ ಗಜದ್ನರ್ ಕಣ. ಒಳ್ಳೆ ಅಲ್ಲಿದ್ದ ಟೆಕ್ಕಳಿಕಿಗೆ ಹಾಕಿದ್ವಣ್ಣ. ಹಾಂ ಟೆಕ್ಕಳಿಕಿಲಿದ್ದ ಗೊರೆಬಾಳ ಹಾಕಿದ್ವಣ್ಣ. ಇದು ಗೊರೆಬಾಳ ಒಂದು ಶೇಕಲ್ ಕಣ ಹಾಕ್ತಾನ ಫಸ್ಟ್ ಆಗಿ. ಹಾಂ ತುಂಬುರು ಗುದ್ದಿಗೆ ಹಾಕಿದ್ವಣ್ಣ. ರಾಜ ಮಟ್ಟದ ಶೇಕಲ್ ಕಣ ಆಗೈತಣ್ಣ. ಹಾಂ ಇದು ಗೊರೆಬಾಳ ಏನೈತಣ್ಣ ಯಾರ ಹಚ್ಚಿಲ್ಲ ನೋಡೋಣ. ಹಾಂ ವಿಶೇಷ ಸೂಚನೆ ಅಂದ್ರಣ್ಣ ಯಾರ ಹಚ್ಚಲ್ಲ 3 ಪೆಟ್ಟಿಗೆ ಫಸ್ಟ್ ಆಗೈತೆ ನೋಡೋಣ. ಇದು 3 ಪೆಟ್ಟಿಗೆ 3 ಪೆಟ್ಟಿಗೆ ಅಣ್ಣ. 1ನೇ ರೌಂಡು 2ನೇ ರೌಂಡು 3ನೇ ರೌಂಡ್ ಯಾರು ಹಚ್ಚಿಲ್ಲ ಅಣ್ಣ. ಹಾಂ ಫೈನಲ್ಗೆ 1 ಬರ್ತಾ ಆಡೈತಣ್ಣ. ಹಾಂ 4ನೇ ರೌಂಡ್ ಏನೈತಿ 2 ಬರ್ತಾ ಆಡೈತೆ. ಅದೆಲ್ಲ ಇದನ್ನ ವಿಶೇಷ ಸೂಚನೆ ನೋಡೋಣ. ಇವಾಗ ಬೈಕಿನ ಕಣ ಯಾವ ಊರಾಗೈತಣ್ಣ ಬೈಕಿಂಗ್ ಕಣ ಇಲ್ಲಿ ಅಣ್ಣ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಯಲಬಂಚಿ ಗ್ರಾಮದಾಗ ಆಗೈತೆ. ಈಗ ಅಲ್ಲಿ ಎಷ್ಟು ಮರಿ ಕಲ್ತಿದ್ದೋಣ ಟೋಟಲ್ 30 ಮರಿ ಕಲ್ತಿದ್ವಣ್ಣ. ಹಾಂ 30 ಮರಿಯಾಗ ಫಸ್ಟ್ ಆಗೈತೆ. ಫಸ್ಟ್ ಆಗೈತಿ. ಮನೆ ಮದ್ದು ಏನಕ್ಕೆ ಕೊಡ್ತೀರಿ ಅಂತ ಟಿಕ್ಕಿ ತಪ್ಲ ಅಂತ ಬರ್ತಾನ. ಹಾಂ ಆ ಟಿಕ್ಕಿ ತಪ್ಲ ಚಂದಾಗಿ ಅರ್ಧಣ ಅದಕ್ಕೆ ಎಲ್ಲಿ ಅಣಿ ಬರ್ದಿರ್ತ ಅಲ್ಲಿ ಹಚ್ಚಿ ಬಿಸಿಲಿಗೆ ಕಟ್ಟಿ ಬಿಡ್ತಾವಣ 1 ತಾಸು 2 ತಾಸು. ಈಗ ಕಣಕ್ಕೆ ಹಾಕಕ್ಕಿಂತ ಮುಂಚೆಕ ಮರಿ ಯಾವ ಥರ ರೆಡಿ ಮಾಡ್ತೀರಿ ಕಣಕ್ಕಾಗಂತ ಮುಂಚೆ ಕಣ 1 ದಿವಸ ಫುಲ್ ರೆಸ್ಟ್ ಇರ್ತಾನ. ಹಾಂ ಒಟ್ಟ ಕಾಳುಗಳು ಏನು ಹಿಡಿದಿಲ್ಲ ಅಣ್ಣ. ಹಾಂ ಬರೀ ಒಟ್ಟು ಮೇವು ಅದಾಗಿಂದ ಕಣಕ್ಕಾಗ್ತಾನ ಫುಲ್ ರೆಸ್ಟ್ ಇದ್ದ. ಈಗ ಕಣಕ್ಕೆ ಕೂಳಿಗಳು ಒಂದಿನ ಬಿಟ್ಟಿರ್ತಾರಲ್ಲ ಮರಿ ನರ್ವಸ್ ಆಗಂಗಿಲ್ಲೇನು ಇಲ್ಲ ಅಣ್ಣ ಆಗಿಲ್ಲ ಒಟ್ಟಿಗೆ ಇಟ್ಟಿರ್ತೇವಲ್ಲ ಅಣ್ಣ. ಈಗ ಯಾವ ರೀಸನ್ಗೋಸ್ಕರ ನೀವು ಮರಿ ಉಪವಾಸ ಇಟ್ಟು ಮರಿ ಆಡಿಸ್ತಾರೆ ನಾವ ಇದು ಒಂದೊಂದ್ ಮರಿ ಇರ್ತಾವಣ್ಣ. ಒಂದೊಂದ್ ಮರಿ ಕೂಳಿನ ಮ್ಯಾಗ ಆಡ್ತಿರ್ತಾವಣ್ಣ. ಹಾಂ ಒಂದೊಂದ್ ಮರಿ ಅರ್ಕುಳ ಮ್ಯಾಗ ಆಡ್ತಿರ್ತಾವಣ್ಣ. ಹಾಂ ಕೂಳು ಬಿಟ್ರ ಒಂದೊಂದ್ ಮರಿ ಸಿಟ್ಟಾಕವಣ. ಒಂದೊಂದ್ ಮರಿ ಕೂಳಿದ್ರು ಸಿಟ್ಟಾಕವಣ. ಹಂಗಾಗಿ ನಮ್ದು ಒಟ್ಟು ಅರ್ಕುಳಿ ಮಾಡಿ ಆಡಿಸ್ತೀವ. ಮರಿಗೆ ಆಯಾಸ ಆಗ್ಬಾರ್ದು ಅನ್ನೋದಕ್ಕೆ ಇದು ಏನು ಕಾಳು ಏನು ಏನು ಹೇಳಿ ಈಗ ಯಜಮಾನ್ರ ನಮಸ್ತೆ ರೀ ನಮಸ್ಕಾರ ರೀ ಯಮನಪ್ಪ ಕತ್ತಿ ಅಂತ ಹೇಳ್ರಿ ಹಾಂ ರೀ ಸಾಕಿನ ಕುಸ್ತಿ ರೀ. ಹಾಂ ರೀ ಈಗ ಮರಿ ಹೆಂಗೆ ಅನಿಸ್ತೈತೆ ರೀ ಮರಿ ಬಗ್ಗೆ ನಾವು ಮುಂದಾಗ ಕೆರೂರಿಗೆ ಹೋದವ್ರಿ. ಹಾಂ ರೀ ಅಲ್ಲೇ ಒಂದು ಮರಿ ತಂದ್ರಿ ಸಣ್ಣದ ಹಾಂ ರೀ ತಂದು ಅದನ್ನ ಸಾಕಣೆ ಮಾಡಿದ್ರಿ. ಹಾಂ ರೀ ಅದು ಒಂದು ಸ್ವಲ್ಪ ಇಲ್ಲಿ ತೊಪ್ಪಲು ಕಟ್ಟಿ ಕಣಕ್ಕೆ ಹಾಕಿದ್ರಿ. ಹಾಂ ರೀ ಅಲ್ಲಿ ಹೋಗಿನ ಸ್ವಲ್ಪ ಪೆಟ್ಟು ಬಿದ್ದು 4 ದಿನಕ್ಕೆ ತೀರ್ಕೊಂತ್ರಿ. ಹಾಂ ರೀ ಅದು ತೀರ್ಕೊಂಡ ಮೇಲೆ ಈ ಮರಿ ತೊಗೊಂಬಂದ್ರಿ. ಹಾಂ ರೀ ತೊಗೊಂಬಂದು ಆ ಮರಿ ಹಳೆ ಬಜಾರ್ ಗೂಳಿ ಅಂತ ಹೇಳಿ ಆ ಮರಿ ಹೆಸರು ಮ್ಯಾಗ ಇನ್ನು ಆಡ್ಸಕತ್ತೀವಿ ನೋಡ್ರಿ ಸರ್. ಇದು ಹೆಂಗೆ ಅನಿಸ್ತೈತೆ ರೀ ಇದೇ ಈ ಮರಿ ತಂದ್ರಿಂದ ನಮ್ಗೆ ಒಳ್ಳೇದಾಗೈತ್ರಿ. ಮರಿ ಹೆಂಗೆ ಆಡ್ತದೆ ಕಣದಾಗ ಚೆನ್ನಾಗಿ ಆಡತ್ರಿ.
ಈಗ ಆ ಮರಿ ಸ್ಥಾನನ ಈ ಮರಿ ತುಂಬಾಕತ್ತೈತ್ರಿ ನಿಮ್ಮ ಸಣ್ಣಗೆ ಇದನ್ನ ಬಿಟ್ಟಿವ್ರಿ ಈಗ ಎಣ್ಣೆ ಆಡಲ್ನಾಗ ಯಾಣೆ ಬೊಮ್ಮನ್ನ ಬೈಕ್ ಗಿದ್ಕೊಂಬಂತ್ರಿ ಮರಿ ಹೆಂಗ ಅನ್ಸತ್ರಿ ನೋಡ್ರಿ ಇದು ಎಣ್ಣೆ ಬೊಮ್ಮನ್ರಿ ಹೆಂಗ ಅನ್ಸತ್ರಿ ನಮಗೆ ಚೆನ್ನಾಗಿ ಆಗೈತ್ರಿ ಫಸ್ಟ್ನಾಗ ಬಂದೈತಿ ಬಂದ್ರೆ ಮತ್ತೆ ಒಳ್ಳೇದಾಗೈತ್ರಿ. ಹಾ ರೀ ಈಗ ಮನ್ಯಾಗ ನೀವು ಅವ್ರಿಗೆ ಏನ್ರ ಬೈಯೋದು ಅದೆಲ್ಲ ಏನ್ರ ಮಾಡ್ತೀರೇನ್ರಿ ಹುಡುಗರಿಗೆ ಕಣಗಿನ ಆಡ್ಸಕ್ ಹೋಗ್ಬೇಕಾದ್ರೆ ನೋಡ್ರಿ ಕಣಕ್ ಹೋಗೋ ಮುಂದೆ ಹುಷಾರಂತ ಹೇಳಿ ಕಳಿಸ್ತಾರ ನಾವು. ಯಾಕಂದ್ರೆ ಜಗಳ ದೋಟಿ ಮಾಡ್ಬೇಡ್ರಿ, ನಮ್ಮ ಮರಿ ಎಲ್ಲಿದ್ರು ಪ್ರಯೋಜನ ಆಗತ್ತ ಅಂತ ನಮ್ಗೆ ಗ್ಯಾರಂಟಿ ಐತ್ರಿ. ಏನಾಗ್ಬೇಕ್ರಿ ನಿಮ್ಗೆ ಅವ್ರು ಇಬ್ರು ಮಕ್ಳು ಆಗ್ಬೇಕ್ರಿ ಅವ್ರು. ಇಬ್ರು ಮಕ್ಳು ಆಗ್ಬೇಕೇನ್ರಿ? ನೀವು ಕಣಕತಿ ಏನ್ರ ಹೋಗಿರ್ತೀರೇನ್ರಿ? ನಾವು ಹೋದ್ರೆ ಕಮ್ಮರಿ ಹೋಗೋದು ಯಾವಾಗ ಒಮ್ಮೆ ಹೋಗ್ತಿರೋ ಚಿಂತೆ. ಹಾ ರೀ. ನಾವು ಕಂಟಿನ್ಯೂ ಹೋಗಲ್ರಿ. ಈಗ ಮರಿ ಅಂದ್ಮೇಲೆ ಗೆಲುವು ಸೋಲು ಇದ್ದ ಇರ್ತೈತ್ರಿ. ಇವಾಗ ನಿಮ್ಗ ಮರಿ ಗೆದ್ದಾಗ ಹೆಂಗ ಅನ್ಸತ್ರಿ, ಸೋದಾಗ ಹೆಂಗ ಅನ್ಸತ್ರಿ? ಮರಿ ಗೆದ್ಲಿ ಸೋಲಲ್ರಿ, ಹಾ ರೀ. ನಮಗೆ ಜಗಳ ದೋಟಿ ಆಗ್ಬಿಡ್ತಾರೆ. ಚೆನ್ನಾಗಿರ್ಬೇಕಂತ ನಮ್ಗೆ ಒಳ್ಳೆ ಭಾವನೆ. ಈಗ ಮರಿ ತರಬೇಕ್ರಿ ಎಷ್ಟು ರೊಕ್ಕ ಕೊಟ್ಟು ತಗೊಂಬಂದಿರಿ? ಇದು ನಾವು ಮರಿ ತರಗ ಇದನ್ನ 23,000 ಕೊಟ್ಟು ತಂದಿವ್ರಿ. 23,000 ಕೊಟ್ಟು ತಗೊಂಬಂದಿರಿ. ಇವಾಗ ಒಂದ್ ವೇಳೆ ಹೈಯೆಸ್ಟ್ ಪ್ರೈಸ್ ಬಂದಂದ್ರ ಅಂದ್ರ ಜಾಸ್ತಿ ದುಡ್ಡು ಕೇಳಿದ್ರೆ ಕೊಡೋರು ಏನ್ರಿ ಏನ್ರಿ? ನಮಗೆ ಇದು ಒಳ್ಳೇದಾಗೈತ್ರಿ, ಕೊಡಬಾರ್ದಂತ ನಮ್ಮ ಮನಸ್ಸಿನಾಗ ಹುಟ್ಟೈತ್ರಿ. ಹಾ ರೀ. ಇವಾಗ ಏನಾದ್ರೂ ಇಲ್ಲೇ ಮನ್ಯಾಗ ಇಟ್ಕೊಂತೀರಿ? ಮನೆಗೆ ಇರ್ಲಿ ಅಂತ ನಮ್ಮ ಮನಸ್ಸಿನಾಗ ಮಾಡ್ಕೊಂಡಿವ್ರಿ. ಮರಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಣ್ಣ. ಕಣದಾಗ ಒಳ್ಳೆ ರೀತಿ ಆಟ ಆಡತ್ತ, ತಿಂಡಿ ಆಟ ಐತಣ್ಣ ಎಲ್ಲಿ ಹೋದ್ರು. ಆಮೇಲೆ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಾಗ ಒಂದು ಚೆನ್ನಾಗಿ ಹೆಸರು ಮಾಡೈತಣ್ಣ. ಇನ್ನು ಮುಂದೆ 4 6 ಓಪನ್ಯಾಗ ಇನ್ನೂ ತುಂಬ ಚೆನ್ನಾಗಿ ಹೆಸರು ಮಾಡಲಿ ಅಂತ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಾವೆ. ಈಗ ಮರಿ ಕ್ರೇಜ್ ಹಂಗೈತ್ರಿ? ಮರಿ ಕ್ರೇಜ್ ಅಣ್ಣ ಅಲ್ಲಲ್ಲಾಗಿಂದ ಹಿಡಿದು ಇಲ್ಲಿ ತನ ಅಂದ್ರೆ ಫುಲ್ ಕ್ರೇಜ್ ಐತಣ್ಣ. ಎಲ್ಲಿ ಹೋದ್ರು ಹಳೆ ಬಜಾರ್ ಗೂಳಿ ಅಂತಂದ್ರೆ ಒಂದು ಇದೈತಣ್ಣ, ಹೆಸರು ಐತಿ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಇದೀನಿ. ಈಗ ನೀವು ಕುರಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಎಷ್ಟು ವರ್ಷ ಆಯ್ತು ರೀ? ನಾವು ಮರಿ ಫೀಲ್ಡ್ಗೆ ಎಂಟ್ರಿ ಕೊಟ್ಟರೆ ಅಂದ್ರೆ 3 ವರ್ಷ ಆಯ್ತಣ್ಣ. 3 ವರ್ಷ. ಈಗ ನಿಮ್ಮ ಕುರಿ ಫೀಲ್ಡ್ ಒಳಗೆ ಆಗಿರೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನೇನು? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಅದಣ್ಣ, ಇದು ಫಸ್ಟ್ ಹಳೆ ಬಜಾರ್ ಗೂಳಿ ಅಂತಿತ್ತಣ್ಣ. ಅದು ಸ್ವಲ್ಪ ತೀರ್ಕೆನಿಂದ ಅದು ಸ್ವಲ್ಪ ಬ್ಯಾಡ್ ಟೈಮ್ ಅಣ್ಣ ನಮಗೆ. ಅದೀಗ ಫ್ಯಾನ್ಸ್ ಫಾಲೋವಿಂಗ್ ಅದಕ್ಕೆ ಹೆಂಗೈತಣ್ಣ? ಅದಕ್ಕೆ ಫ್ಯಾನ್ಸ್ ಫಾಲೋವಿಂಗ್ ಹೆಂಗಿತ್ತಂದ್ರೆ ಈಗ ಅದ್ರ ಫ್ಯಾನ್ಸ್ ಫಾಲೋವಿಂಗ್ ರೂಲ್ಸ್ ಪ್ರಕಾರ ಅಂದ್ರೆ ಈಗ ಇದಕ್ಕೆ ಹೊಂಟತ್ತಣ್ಣ. ಅದ್ರ ಫ್ಯಾನ್ಸ್ ಫಾಲೋವಿಂಗ್ ಇದ್ದ ಪ್ರಕಾರನ ಈಗ ಇದು ಫ್ಯಾನ್ಸ್ ಫಾಲೋವಿಂಗ್ ಹೊಂಟತ್ತಣ್ಣ. ಈಗ ಅದಕ್ಕೆ ಇದ್ದಿದ್ದು ಕ್ರೇಜ್ ಈಗ ಇದಕ್ಕೆ ಮುಂದುವರ್ಕೊಂಡು ಹೊಂಟೈತಿ ನಾವು. ಹಾಂ. ಅದು ಎಷ್ಟು ಕೊಟ್ಟು ತೊಗೊಂಬಂದಿನ? ದುಡ್ಡು ಎಷ್ಟು ದುಡ್ಡು ಕೊಟ್ಟು ತೊಗೊಂಬಂದಿದ್ರಿ? ಅದನ್ನು ಸಣ್ಣದಿದ್ದ ತೊಗೊಂಬಂದಿದ್ವಿ ಅಣ್ಣ. 10,500 ಕೊಟ್ಟು ತೊಗೊಂಬಂದಿದ್ವಿ ಅದನ್ನು ಕೆರೂರು ಸಂತ್ಯಾಗ. ಈಗ ಅದು ತೀರ್ಕೊಂತಂದಲ್ಲ ಕಣದಾಗ ತೀರ್ಕೊಂತ ಅಥವಾ ಮನೆಯೊಳಗೆ ತೀರ್ಕೊಂತ? ಕಣದಾಗ ಒಂದು ಸ್ವಲ್ಪ ಪೆಟ್ಟು ಬೀಳ್ತಣ್ಣ. ಅದಕ್ಕೆ ಹಂಗಾಗಿ ಮನೆಗೆ ಬಂದಿಂದ ಒಂದು ವಾರಕ್ಕೆ ತೀರ್ಕೊಂತಣ್ಣ. ಅದು ಈ ಕಣದಾಗ ಪೆಟ್ಟು ಬೀಳ್ತಾನೆ. ಯಾವ ಊರು ಕಣಕ್ಕೆ ಹಾಕಿದ್ರಣ್ಣ ಅದು ಮರಿ? ತೊಪ್ಪಲ್ ಗಟ್ಟಿ ಹಾಕಿದ್ವಿ ಅಣ್ಣ ಇಲ್ಲೇ. ಇದು ಎಷ್ಟೆಲ್ಲ ಆಗೈತಣ್ಣ ಅದು? ಅದು 4 ಆಗಿತ್ತಣ್ಣ. 4 ಅದೇನು ಡಾಕ್ಟರ್ ಹತ್ರ ತೋರಿಸಿಲ್ಲಣ್ಣ? ತೋರಿಸಿದ್ವಿ ಅಣ್ಣ, ಎಲ್ಲ ನಾವು ಇದು ಮಾಡಿಸಿದ್ವಿ. ಅವ್ರು ಒಳಪೆಟ್ಟು ಬೀಳ್ತಣ್ಣ. ಅದು ಸರತ್ನಾಗ ಅವ್ರಿಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ನಮಗೂ ಇದು ಆಯ್ತಣ್ಣ. ಅದು ಹಂಗಾಗಿ ಮರಿ ತೀರ್ಕೊಂಡಂತಣ್ಣ. ನಾವು ಕಂಟಿನ್ಯೂ ಒಂದು ವಾರ ತೋರಿಸಿವಣ್ಣ. ಒಂದು 7-8 ಎಳ್ನೀರು ಹಾಕ್ತಿದ್ವಿ ದಿನ. ಹಂಗಾಗಿ ಇದು ಆಯ್ತಣ್ಣ. ನಮ್ಮ ಹೊಲ್ದಾಗನ ಇದನ್ನ ಮಾಡಿವಣ್ಣ, ಅದನ್ನು ಮಣ್ಣು ಮಾಡಿವಣ್ಣ. ಅಣ್ಣ ನಾವು ಅದ್ರ ಅಭಿಮಾನ ಅಣ್ಣ. ನಾವು ಅದ್ರ ಕಣಕ್ಕೆ ಎಲ್ಲ ಹಾಕಿರಣ್ಣ. ನಾವು ಫಸ್ಟ್ ಹೋಗ್ಯವಣ್ಣ. ನಾವು ಅದರ ಪ್ರೇಮ್ ಭಾರಿ ಐತೆ ಅಣ್ಣ ಅದ್ರ ಮ್ಯಾಗ. ನಮ್ಗೆ ಹೌದಣ್ಣ. ಆಟ ನೋಡಕ್ಕೆ ಎಲ್ಲಿ ಹಾಕಿದ್ರೆ ನಾವು ಹೋಗ್ತೀವಣ್ಣ. ಹೋಗ್ತಾರೆ. ಇದು ಮರಿಲಿದ್ದ ಅಣ್ಣ ನಮ್ದು. ನಾವು ಒಂದು ಮರಿ ಕಟ್ಟೋಕನ ನಮ್ದು ಒಂದು ಪ್ರೇಮ ಇದೆ ಅಣ್ಣ. ಆಟ ನೋಡಿ ಅಣ್ಣ, ಒಳ್ಳೆ ಆಟ ಅಣ್ಣ. ಕಣದಾಗ ಡಿಸೈಡ್ ಆಟ ಅಣ್ಣ. ಒಂದ್ ಆಟ 2 ಆಟ ಅಣ್ಣ. ಇದ್ರ ಆಟ ನೋಡಿ ನಾವು ಒಂದು ಮರಿ ಕಟ್ಟೋಕನ ನಮಗೂ ಒಂದು ಆಸೆ ಐತೆ ಅಣ್ಣ. ಇವಾಗ ಮರಿ ಇಷ್ಟು ಸಣ್ಣ ವಯಸ್ಸೊಳಗೆ ಎಷ್ಟು ದೊಡ್ಡ ಹೆಸರು ಮಾಡೈತಿ. ನೋಡೋಕನ ಮರಿ ಅಷ್ಟು ಇದು ಇಲ್ಲ, ವೇಟ್ ಇಲ್ಲ, ಮತ್ತೆ ಲೆಂತ್ ಇಲ್ಲ. ಆದಷ್ಟು ಚೆನ್ನಾಗಿ ಆಡ್ತೈತೆ. ಅದ್ರ ಬಗ್ಗೆ ಹೆಂಗ ಅನ್ಸುತ್ತಣ್ಣ ನಿಮ್ಗೆ? ತೂಕೋಗಿಕ್ಕೆಲ್ಲ ನಾವು ನೋಡಿದ್ರೆ ಶಾಟ ಕಮ್ಮಿ ಐತಣ್ಣ. ಅದ್ರ ಹೊಡ್ತ ಮಾತ್ರ ಸೈಕ್ ಡಿಸೈಡ್ ಬರ್ತಣ್ಣ. ಈಗ ಎಲ್ಲ ಮರಿ ಕಾಮನ್ ಆಗಿ ಕಣದೊಳಗ ಎದೆ ಮ್ಯಾಗ ಆಡ್ತಿರ್ತಾವ. ಎದೆ ಮ್ಯಾಗ ಪೆಟ್ಟು ಕೊಡ್ತಾವ, ಇನ್ನೊಂದು ಸಿಡಿ ಹೋಗ್ತಾವ. ಈ ಮರಿ ಹೆಂಗ ಆಡ್ತೈತಣ್ಣ ಕಣದಾಗ? ಇದು ಎದೆ ಮೇಲಿನ ಸೈಣ ಸಿಡಿಯಕ್ಕಿರ ಸೈಣ ಯಾವ್ದಕ್ಕಾರ ಅಣ್ಣ. ಯಾವ್ದಕ್ಕಾರ ಡಿಸೈಡ್ ಅಣ್ಣ. ಈಗ ಜಾಸ್ತಿ ಪೆಟ್ಟು ಆಡ್ರದ್ ಯಾವ ಕಣದಾಗಣ್ಣ? ಇದು ಎಲ್ಮಂಚ್ ಕಣದಾಗ ಮಾನ್ಯ ಭಾರಿ ಹೊಡ್ತಾಡಿದೆ. ಬೈಕಿಂಗ್ ಕಣದಾಗಣ ಭಾಳ ಹೊಡ್ತಾಡಿದೆ. ಎಷ್ಟು ಪೆಟ್ಟು ಆಡತ್ತೆ? 30 ಗಜ್ ಆಡಿತಾನೆ. 30 ಗಜ್. ಒಂದೇ ರೌಂಡ್ ಅಣ್ಣ. ಪರ್ಸಪ್ಪ ಬಣಿಗಳು ಅಣ್ಣ ಎಲ್ಮಂಚ್ ನಮ್ಗೆ. ನಾವು ಮಳ್ಯಾರಣ್ಣ. ಹಳೆ ಬಜಾರ್ಗಳು ಅಂತ ಆಡ್ತಾನೆ ಮರಿ ಇದು. ಈಗ ನೀವು ಎಲ್ಬುಂಚಿ ಅಂದ್ರೆ ಕಣ ನಿಮ್ಮ ಊರಾಗ ಆಗೈತಿ? ನಮ್ಮೂರಾಗ ಐತಿ. ನಿಮ್ಮ ಊರಾಗ ಐತನ ಕಣ ಹೆಂಗ? ಎಷ್ಟು ಮರಿ ಕಲ್ತಿದ್ದೋಣ? ಯಾವ ರೀತಿ ಆಡತ್ ಮರಿ? 30 ಮರಿ ಕಲ್ತಿದ್ದೋಣ. ಮರಿ ಫುಲ್ ಸ್ಪೀಡ್ ಐತೆ ನಾಟಕ. ತಂಡ್ಯಾಗ ತಿಂಡಿ ಕಣ ಆಡೈತೆ. ನಾವು ತಂಡ್ಯಾಗ ತಿಂಡಿ ಕಣ ಆಡೈತಿ. ಹೊಡ್ತಾ ಡಿಸೈಡ್ ಹೊಡ್ತಾನ. ಫುಲ್ ಸ್ಪೀಡ್ ಮರಿ. ಸಿಡಿ ಭಾಳ ಐತನ. 4 ಗಜ್ನಾಗ ಅಪೋಸಿಟ್ ಮರಿ ಹೋಗ್ತಾವ. ನಾವು ಭಾಳ ಸ್ಪೀಡ್ ಬರ್ತಾನ ಮರಿ. ಮರಿಗೆ ಈಗ ಸೈಜ್ ಮ್ಯಾಟ್ರ್ ಆಗತ್ತಾ ಅಥವಾ ಅದ್ರದ್ದು ಸ್ಪೀಡ್ ಮ್ಯಾಟ್ರ್ ಆಗತ್ತಾ? ಏನಿಲ್ಲ, ಒಳ್ಳೆ ಸ್ಪೀಡ್ ಆಡ್ತಾನ ಮರಿ. ಚೆನ್ನಾಗೈತಿ. ಸ್ಪೀಡ್ಗೆ ಯಾವ ನಿಂದ್ರಂಗಿಲ್ಲ ಅಣ್ಣ. ಈಗ ಎದೆ ಮ್ಯಾಗ ಆಡ್ತತ ಅಥವಾ ಇನ್ನು ಸಿಡಿ ಆಡ್ತಾನ ಮರಿ? ಎದೆ ಮ್ಯಾಗ ಸ್ವಲ್ಪ ಆಡ್ತಾನ, ಸಿಡಿ ಭಾಳ ಆಡ್ತಾನ ಮರಿ. ಇವಾಗ ಕೆಲವೊಂದ್ ಮರಿ ಸೈಜ್ ನೋಡಿ ಆಡ್ತಿರ್ತಾವ.
ಈಗ ಸಣ್ಣ ಸೈಜ್ ಇತ್ತಂದ್ರೆ ಹೊಡೆದ ಫುಲ್ ಸ್ಪೀಡಲ್ಲಿ ಹೋಗಿ ಬಿಡ್ತಾನ ಮರಿ ಬಿರುಸೇಟ್ ಏಟ್ ಚೆನ್ನಾಗೈತಿ ರೀ. ಈಗ ನೀವು ಕುರಿ ಫೀಡಿಗೆ ಎಂಟ್ರಿ ಕೊಟ್ಟು ಎಷ್ಟು ವರ್ಷ ಆಯ್ತು? ಈಗ ನಾವೊಂದು 4 ವರ್ಷ ಆಯ್ತಾನ. ಹಾಂ, ನೀವು ಮರಿ ಅಂಟ ಸಾಕಿದ್ರೇನ? ಹಾಂ, ಮರಿ ಅದಾವ್ರಿ ನಮ್ಮ ಅದು ಮರಿ. ಎಷ್ಟು ಅದಾವ್ರಿ? ನಮ್ಮ ಒಂದು 2 ಅದಾವ್ರಿ. 2 ಅದಾವ. ಹ್ಞೂ ರೀ. ಮರಿ ಮಾತ್ರ ತಿಂಡಿಲಿ ಆಡ್ತಾನೆ. ಯಾವ ಮರಿ ಹಚ್ಚ್ರಿ ಪ್ರೈಸ್ ಅದು ಯಾವಾರ ಇರ್ಲಿ ಬೇಕಾದ್ರಿ ಕುಷ್ಟಿ ತಾಲೂಕ್ನಾಗ ಈ ಮರಿ ಮುಂದೆ ಯಾವ್ದು ಇಲ್ಲ ಅಣ್ಣ. ಅಣ್ಣ ಗಾಡಿ ಹಾಕಿ ನುಕ್ಕಣ ನಮ್ಮೂರ ಅಣ್ಣ ಯಾವ ಕಣಕರಾಗ್ಲಿ ನಮ್ಗೆ ಫೋನ್ ಹಚ್ತಾರ. ರಾತ್ರಿ 8 ತಿಂಗಳ ಹಚ್ತಾನ. ಮರಿ ಒಯ್ಯಾಕತ್ತೀವಿ ಅಂದ್ರೆ ಸಾಕಣ ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಹಾಕೊಂಬರ್ತಾಣ ಮರಿನ. ಮರಿ ಮಾಡಿ ಭಾಳ ಅಭಿಮಾನ ಐತಣ್ಣ ನಮ್ಗಿದು. ಆ ಅಭಿಮಾನಕರ ಹೋಗ್ತೀವಣ್ಣ ಗಾಡಿ ತೊಗೊಂಡು ನಾವು. ಈಗ ಮೊನ್ನೆ ಮರಿ ಎಲ್ಬುಂಚಿ ಕಣದಾಗ ಫಸ್ಟ್ ಆಯ್ತು, ಬೈಕ್ ಪ್ರೈಸ್ ಅಂತಾರೆ, ಅದ್ರ ಬಗ್ಗೆ ನಿಮ್ಗೆ ಹೆಂಗ ಏನ್ ಅನ್ಸತ್ತಣ್ಣ? ಇದು ಒಂದಲ್ಲ 10 ಬೈಕ್ ಪ್ರೈಸ್ ಇದಕ್ಕೆ ಬೈಕ್ ಆಗಲಿ ಅಂತ ಇದು ಮಾಡ್ತೀವಿ ನಾವು. ಸರ ಇನ್ನೊಂದು ಈ ಮರದ ಕಾಂಡ ಕಮ್ಮಿ ತಿಂಡಿ ಜಾಸ್ತಿ ರೀ. ಆಟಕ್ಕೆ ತಿಂಡಿಲಿ ಆಡತ್ತಣ್ಣ ಮರಿ ಮಾತ್ರ. ಕಾಂಡ ಕಡಿಮೆ ತಿಂಡಿ ಜಾಸ್ತಿ ರೀ. ನಮ್ಮ ಕುಷ್ಟಿ ಭಾಗದಾಗ ಹಳೆ ಬಜಾರ್ ಗೂಳಿ ಮರಿ ಹಾಕತಾರಂತ ಇಡೀ ನಮ್ಮ ಕುಷ್ಟಿ ತಾಲೂಕ್ನಾಗ ಎಲ್ಲೇರಿಲ್ಲಣ್ಣ ಅಭಿಮಾನಿಗೆ ಬರ್ತಾರ ಇದು ನೋಡಕ. ಕಾಂಡ ಕಮ್ಮಿ ಈ ಮರಿ ನೋಡಿ ಈ ಮರಿ ಹಾಕತಾರಂತ ಅಂದ್ರ ಈ ಮರಿ ಹಾಕತಾರ ಅಂದ್ರ ಆ ಮರಿ ಹಾಕತಾರ ನಮ್ಮ ಕುಷ್ಟಿ ತಾಲೂಕ್ನಾಗ ಯಾರು ಮರಿ ಹಾಕಲ್ಲಣ್ಣ. ಈ ಮರಿ ಅಪೋಸಿಟ್ ಅಷ್ಟು ಅವ ಮಾಡೈತ್ರಿ. ಇದು ಭಾಳ ಅಭಿಮಾನಿಗಳು ಭಾಳ ಅದಾರ ಸರ್. ಇದಕ್ಕೆ ಮರಿ ಚೆನ್ನಾಗೈತ್ರಿ. ಅಭಿಮಾನಿಗಳು ಭಾಳ ಅದಾರ. ಕಾಂಡ ಕಮ್ಮಿ ತಿಂಡಿ ಜಾಸ್ತಿ ಆಟ ಫುಲ್ ಸ್ಪೀಡ್ ಐತ್ರಿ. ಮರಿ ಆಡ್ಸ್ಬೇಕಾದ್ರ ಏನ್ ಮ್ಯಾಟ್ರ್ ಆಕೈತಿ ಮರಿ ಒಳಗ? ತಿಂಡಿ ಅಣ್ಣ. ತಿಂಡಿದ ತಿಂಡಿ ಮೇಲೆ ಮಾಡ್ತಾನ ಇದು. ಈಗ ಹೊಸ್ದಾಗಿ ಕುರಿ ಮೇಯಿಸ್ತಾರ, ಈ ಟಗರ್ ಮರಿ ಸಾಕ್ತದ ಕಣದ ಮರಿ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದೇ ರೀತಿ ಯಾವ್ದೊಂದು ಮರಿ ಕಟ್ಲಿ ಅವರು ಚೆನ್ನಾಗಿ ಬೆಳಿಲಿ ಅಂತಾನ. ಮೇಯಿಸ್ಬೇಕಣ್ಣ ಚೆನ್ನಾಗಿ. ಈಗ ಯಾವ ತರ ಮೇಯ್ಸರ್ ಚೆನ್ನಾಗಿರ್ತೈತಿ ಮರಿನ? ಹೆಂಗ್ ಮೇಂಟೆನೆನ್ಸ್ ಮಾಡ್ಬೇಕು? ಖರ್ಚು ಬಗ್ಗೆ ಖರ್ಚಣ್ಣ ಅವ್ರು ಹೇಳ್ದಂಗ ಈಗ ದಿನಕ್ಕೆ 100-150 ರೂಪಾಯಿ 200 ರೂಪಾಯಿ ಖರ್ಚು ಐತಣ್ಣ. ಅದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನತಣ್ಣ. ಉಳಿದಿದ್ದು ಹಾಲು ತತ್ತಿ ಮತ್ತೆ ಉಳ್ಳಿ ಅವನು ಇದು ಮಾಡ್ತಾರ. ಈಗ ದಿನಕ್ಕೆ ಅಂದ್ರ ತಿಂಗಳಿಗೆ ಎಷ್ಟು ಆಗ್ಬೋದು ಖರ್ಚು? 2,500 ಸಾವಿರ 3,000 ಆಗ್ತಾನ ಅಷ್ಟ. ಈಗ ಹಾಲು ದಿನಕ್ಕೆ ಎಷ್ಟು ಲೀಟರ್ ಹಾಕ್ತಿರಣ್ಣ? 1 ಲೀಟರ್ ಅಣ್ಣ, ಇಲ್ಲಿ 1.5 ಲೀಟರ್ ಹಾಲು ತತ್ತಿ ಅಣ್ಣ. ನಮ್ಮ ಹೆಸರು ಶಾಣಪ್ಪ ಜಗ್ಲಿ ಅಂತ್ರಿ. ಇಲ್ಲೇ ಕುಷ್ಟಿಯವ್ರಿ ನಾವು. ನಾವು ಈ ಮರಿ ಊಟ ಎಲ್ಲಿ ಕಣಕ್ ಹೋದ್ರು ಹೋಗ್ತೀವಣ್ಣ. ಇದು ನಾವು 21,000 23,000 ಕೊಟ್ಟು ತಂದೀವಣ್ಣ. ಒಳ್ಳೆ ಹಾಲಲಾಗ 1 ಲಕ್ಷ ಕೇಳಿದ್ರಣ್ಣ. ಇದನ್ನ ಕೊಟ್ಟಿಲ್ಲಣ್ಣ. ಇವು 5 ಕಣ ಆಗ್ಯಾವಣ್ಣ ಹಾಲಲಾಗ. ಈಗ ಹಾಕಿದ್ದ ಆಡಲಾಗ ಒಂದು 3ನೇ ಪ್ರೈಸ್ ಆಗೈತಣ್ಣ. ಒಂದು ಬೈಕ್ ಆಗೈತಣ್ಣ, ಹೆಚ್ಚ ಬೈಕ್. ಒಳ್ಳೆ ಆಟ ಐತಣ್ಣ ಮರಿ ಕಣದಾಗ. ಸೀದಕ್ಕೆ ಎದಿ ಮೇಲಾರ ಬರ್ಲಣ್ಣ, ಸಿಡಿಯಾರ ಬರ್ಲಣ್ಣ. ಮರಿ ಒಟ್ಟ ಹಿಂದಕ್ಕೆ ಸರಿಯಲ್ಲಣ್ಣ. ಎಂತ ಟಾಪ್ ಮರಿ ಇದ್ರೂ ಆಡೇ ಆಡತ್ತಣ್ಣ. ನಾವ ಸಾಕಾಗಿ ಅಂತಂದು ತಕೊಂಬರತನ ಆಡತ್ತಣ. ಆದ್ರ ಹಾಕಿದ್ ಒಂದು ಕಣದಾಗ ಒಳ್ಳೆಲ್ಲ ಮರಿ. ಎಲ್ಲಿ ತನ ಹಾಕೊಂಡು ಹೋದ್ರು ನಮ್ಗೆ ಹೆಸರು ತಂದು ಕೊಡೈತಣ್ಣ. ಮರಿ ಪ್ರೈಸ್ ಆಗೈತಣ್ಣ. ಎಲ್ಲಿ ತನ ಹಾಕೊಂಡು ಹೋದ್ರೆ ನಮ್ಗೆ ಹೆಸರು ಮಾಡಿ ಕೊಡತ್ತಣ್ಣ. ಈಗ ಫಸ್ಟ್ ನಮ್ದೊಂದು ಹಳೆ ಬಜಾರ್ ಗೋಳಿ ಅಂತ ಮರಿ ಇತ್ತಣ್ಣ. ಅದು ಸ್ವಲ್ಪ ಹೊಡ್ತಾಯಿ ತಿರ್ಕೊಂತಣ. ಅದೊಂದು ಬೇಜಾರಣ್ಣ. ಈಗ ಈ ಮರಿನ 3 ಲಕ್ಷ ತನಕ ಕೇಳಕತ್ತಾರಣ್ಣ. ಕೊಟ್ಟಿಲ್ಲಣ್ಣ. ಅಲ್ಲೇ ಕಣದಾಗ ಕೇಳಿದ್ರೆ ಎಷ್ಟ ಬೈಕ್ ಆಯ್ತಲ್ಲ, ಏಟ್ರಾಗ ಹೇಳ್ತಿರಣ್ಣ ರೇಟ್ ಅಂದ್ರು ಕೊಟ್ಟಿಲ್ಲಣ್ಣ. ಕೊಡುದಿಲ್ಲಣ್ಣ. ಓಪನ್ ತನ ಇಟ್ಕೊಂಡು ಮೇಯಿಸ್ಬೇಕನ್ನೋ ಪ್ರೇಮ್ ಐತಣ್ಣ. ಪ್ರೇಮ್ ಐತಣ್ಣ. ಈಗ ನಮ್ದು ಹಳೆ ಬಜಾರ್ ಗೂಳಿ ಅಂತ ಏನು ಹಳೆ ಮರಿ ಇರ್ತಣ್ಣ, ಅದೇ ಹೆಸರು ಮೇಲೆ ಬೆಳೆಯಾಗತ್ತೈತಣ್ಣ. ಈಗ ಇನ್ನೂ ಮಟ್ಟಿಗೆ ಹೆಸರು ಮಾಡಲಿ ಅಂತಂದು ಇದಾಗೈತಣ್ಣ. ಇದನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇನ್ನೂ ಮರಿ ತರಕೈತಾರ ನಮ್ಮ ಕುರ್ಚಿಗೆ. ಈಗ ಇದನ್ನ ನೋಡಿನೂ ಮರಿ ಜಗ್ಗಿ ಜನ ಕಟ್ಟಕೈತಾರ. ನಮಗೂ ಅದಾವಣ್ಣ ಮರಿ. ನಾವು ಮರಿ ಕಟ್ಟಿವಿ, ಎಲ್ಲ ಆಟಕ್ಕೆ ಹೋಗ್ತೀವಿ, ಎಲ್ಲ ಹೋಗ್ತೀವಣ್ಣ. ಮರಿ ಆಟ ಚೆನ್ನಾಗೈತಣ್ಣ. ಈ ಮರಿ ಬಗ್ಗೆ ಹೇಳ್ಬೇಕಂದ್ರಣ ಇಲ್ಲಿವರೆಗೂ ಆದ್ರೂ ಮಾಟ ಮಾಡಿಸ್ಬೇಕು, ಮೂತ್ರ ಮಾಡಿಸ್ಬೇಕು ಅನ್ನೋರಿಲ್ಲ ಅಣ್ಣ. ಎಲ್ಲ ಅಭಿಮಾನಿಗಳು ಭಾಳ ಅದಾರಣ್ಣ. ಅಭಿಮಾನಿಗಳ ಒಡೆಯಣ ಏನಿದೆ ನಮ್ಮ ಕುಷ್ಟಿಯೊಳಗೆ ಹೇಳ್ಬೇಕಂದ್ರಣ ಅಭಿಮಾನಿಗಳ ಒಡೆಯ ನೋಡೋಣ. ಸಣ್ಣ ವಯಸ್ಸಿನಾಗ ಆದ್ರೂ ಈಗ ನಮ್ಮ ಕುಷ್ಟಿಗೆ ಒಳಗಣ ಸುತ್ತಮುತ್ತ ನಮ್ಮ ಕುಷ್ಟಿ ಒಳಗಾತಣ. ಈ ಸಣ್ಣ ವಯಸ್ಸಿನಾಗ ಯಾವ ಬೈಕ್ ಹೊಡೆದಿಲ್ಲ ಅಣ್ಣ. ನಮ್ಮ ಕುಷ್ಟಿಗೆ ಹೊಡೆದಿದ್ದ ಅಂದ್ರೆ ಇದ ಫಸ್ಟ್ ಅಣ್ಣ. ನಮ್ಗೆ ಈ ಮರಿಲಿದ್ದ ಭಾಳ ಹೆಸರು ತಂದು ಕೊಡತಣ್ಣ. ಭಾರಿ ಒಳ್ಳೇದಾಗೈತಣ್ಣ. ಫುಲ್ ಖುಷಿ ಐತಣ್ಣ. ಮೊನ್ನೆ ನಾವು ಬೈಕ್ ಹೊಡೆದ ಭಾರಿ ಖುಷಿ ಆಗೈತಣ್ಣ ನಮಗೆ. ಚಲೋ ಐತಣ್ಣ. ಆಟ ಗೀಟ ಎಲ್ಲ ಓವರ್ ಸ್ಪೀಡ್ ಐತಣ್ಣ. ಒಟ್ಟ ಸೈಜ್ ಭಾಳ ಸೈಜ್ ಐತೆ ಅನ್ನಂಗಿಲ್ಲ. ಒಟ್ಟಾಗಿ ಏನಾಗಲ್ಲ ಅಣ್ಣ. ಅಪೋಸಿಟ್ ಮರಿ ಹೆಂಗ ಬರ್ತೈತೆ ಹಂಗ ಹೋಗಿ ಬಿಡ್ತೈತಣ್ಣ. ಒಟ್ಟ ನಮ್ಮ ಮರಿನ ಸೈಜ್ ಕಮ್ಮಿ ಐತಣ್ಣ. ಹೇಳಕ ಸೈಜ್ ಕಮ್ಮಿ ಐತಿ. ಅದು ಮುಂದಿನ ಮರಿ ಸೈಜ್ ಭಾಳ ಐತಿ. ಹಂಗೈತಿ ಹಂಗೈತಿ ಹಂಗಲ್ಲ ಅದು ಎಂತ ಮರಿಯಾರ ಹೆಂಗಾರ ಬರಲ್ಲ ಅಣ್ಣ. ಹೋಗಿ ಅದಕ್ಕೆ ಬಡದ ಡಿಸೈಡ್ ಆಕತ್ತಣ್ಣ. ಟಗರಿನ ಪಳಿನಾಗ ಯಾರು ದ್ವೇಷ ಬಳಸಕ್ಕೆ ಹೋಗ್ಬಿಡೋಣ. ಎಲ್ಲರೂ ಒಂದ ಅಂತೇಳಿ ಟಗರ್ ಕಟ್ಟಿ ಆಡಿಸೋಣ. ಎಲ್ಲರ ಮರಿನ ಕಣ ಮಾಡ್ತಾವೆ ಮುಂದೆ. ನಾವು ನಮ್ಮ ಮರಿ ಕಣ ಮಾಡ್ತಂತೇಳಿ ನಾವು ಭಾಳ ಇದು ಮಾಡಲ್ಲ ಅಣ್ಣ. ಮರಿಗೆ ಮಂದಿ ಇದ್ರಿಗೆ ನಾವು ಭಾಳ ಇದು ಮಾಡಲ್ಲ ಅಣ್ಣ. ಸೈಲೆಂಟಾಗಿ ಸೈಲೆಂಟ್ ಅಂತೇಳಿ ಮನ್ಯಾಗ ಕಟ್ತೀವಣ್ಣ ಮರಿ. ಮರಿಗೆ ಒಂದು ಹೊತ್ತು ನಮಗೆ ಕಡಿಮೆ ಆದರೆ ಇದಕ್ಕೆ ಜಾಸ್ತಿ ಮಾಡ್ತೀವಣ್ಣ ನಾವು. ಮರಿ ಬಗ್ಗೆ ಭಾಳ ಅಭಿಪ್ರಾಯ ಐತೆ ನಮ್ಗೆ. ಈ ಮರಿಗೆ ಫುಲ್ ಫ್ಯಾನ್ಸ್ ಅದಾರಣ್ಣ ಖುಷಿಯಾಗ.
ಕ್ರೇಜ್ ಭಾಳ ಐತಾನ ಈ ಮರಿ. ಹಳೆ ಬಜಾರ್ ಗೂಳಿ ಕಣಕ್ಕೆ ಯಾಕೆ ಕಣಕ್ಕೆ ಹಾಕ್ತೀರಿ ಅಂತೇಳಿ ಫೋನ್ ಹಚ್ಚಿ ಕೇಳ್ತಾರೆ ನಮ್ಗೆ. ಹಂಗಾಗಿ ನಮಗೆ ಫುಲ್ ಅಭಿಮಾನಿಗಳ ಮ್ಯಾಗ ಫುಲ್ ಕ್ರೇಜ್ ಐತೆ ನಮ್ಗೆ. ಯಾರು ಹಚ್ಚಿದ್ರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಈಗ ಟಾಪ್ ಮರಿ ಕಟ್ಟಾರ ಅಂತೇಳಿ ನಾವು ಇದು ಮಾಡಲ್ಲ. ಟಾಪ್ ಮರಿ ಕಟ್ಟಿದಾರೆ ಫೋನ್ ಎತ್ತಿರಲ್ಲ, ಹಂಗೆ ಹಿಂಗೆ ಅಂತಿರ್ತಾರಣ್ಣ. ನಮ್ಗೆ ಯಾರು ಹಚ್ಚಿದ್ರು ನಾವು ಎತ್ತಿ ಅವ್ರಿಗೆ ಮಾತಾಡ್ತೀವಣ್ಣ. ಈ ಟಗರಿನ ಪಲ್ಡಿನ ದ್ವೇಷ ಬೆಳೆಸ್ಬೇಡ ಅಣ್ಣ. ನಮಸ್ಕಾರ ಅಣ್ಣ. ಮಾನ್ಯ ಕುಷ್ಟಗಿ ಶಾಸಕರೆಲ್ಲ ವಿನಂತಿ ಮಾಡ್ಕೊಂತಣ್ಣ. ಆಮೇಲೆ ಪೊಲೀಸ್ ಠಾಣೆಗೆ ಒಂದು ವಿನಂತಿ ಮಾಡ್ಕೊಂತ, ಇಲ್ಲಿ ಸುತ್ತಮುತ್ತ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಾಗ ಭಾಳ ಕಣ ನಡೆಯಕ್ ಕುಂತಾವಣ್ಣ. ನಮ್ಮ ಕುಷ್ಟಗಿಯಾಗ ಒಟ್ಟ ಪರ್ಮಿಷನ್ ಕೊಡವಲ್ರಣ್ಣ. ದಯವಿಟ್ಟು ಶಾಸಕರಾಗಿರಿ ಮತ್ತು ಪೊಲೀಸ್ ಠಾಣೆ ಕುಷ್ಟಗಿ ಅವ್ರಿಗೆ ದಯವಿಟ್ಟು ಮನವಿ ಮಾಡ್ಕೊಂತಣ್ಣ. ನಮ್ಮ ಕುಷ್ಟಗಿ ಭಾಗದಾಗ ಒಂದು ಕಣ ಮಾಡಕ್ಕೆ ಅವ್ರಿಗೆ ಅವಕಾಶ ಮಾಡಿ ಕೊಡ ಅಂತ ನಾ ಕೇಳ್ಕೊಂತಣ್ಣ. ನಮ್ಮ ಹೆಸರು ಪ್ರಜ್ವಲ್ ಅಂತಣ್ಣ, ಅಡ್ರೆಸ್ ಕುರ್ನೋಣ. ನಾವು ಈಗ ಟಗರಿನ ಫೀಲ್ಡಿಗೆ ಬಂದು ಈಗ 1 ವರ್ಷ ಆತಣ್ಣ. ಈ ಟಗರಿನ ಮ್ಯಾಗ ಭಾಳ ಅಭಿಮಾನ ಐತಣ್ಣ. ಈ ಟಗರ್ ಎಲ್ಲಿ ಹಾಕಿದ್ರು ನಾನು ಬಿಟ್ಟು ಹೋಗಲ್ಲ ಅಣ್ಣ. ನಮ್ಮ ಅಣ್ಣಾರ ನಾನು ಕರ್ಕೊಂಡು ಹೋಗಾರಣ್ಣ. ಎಷ್ಟೊತ್ತರಿಗೆ ಅವರು ನನ್ನ ಬಿಸ್ಕೊಂಡು ಕರ್ಕೊಂಡು ಹೋಗಾರಣ್ಣ. ಅಲ್ಲಿ ಹೋದ್ಮ್ಯಾಗ ಈ ಟಗರ್ ಬಿಟ್ಟು ನನ್ನ ಒಬ್ಬನ ಮ್ಯಾಗ ಬಿಟ್ಟು ಹೋಗಾರಣ್ಣ ಅವರು. ಈ ಟಗರ್ ಬಿಟ್ಟು ನಾ ಬಿಸ್ಕೊಂಡು ಕಣಕ್ಕೆ ಕೈಯಾಗ ಕೊಟ್ಟರು ಇವರೇ ಆಡಿಸ್ತಾರೆ ಬೇಡ. ನಮ್ಮ ಟಗರಿನ ಪ್ರೇಮ ಭಾಳ ಇದ್ವಿ. ಆದ್ರೆ ಈ ಆಡಲಾಗ ಆಡಿದ ಕಣ ನಮ್ಗೆ ಭಾಳ ಖುಷಿ ಆಗೈತಣ್ಣ. ಎಲ್ಲಿ ಎಷ್ಟು ಖುಷಿ ಆಗೈತಿಲ್ಲ, ಆಡಲಾಗ ಬೈಕ್ ಆಗಿದ್ದಕ್ಕೆ ಭಾಳ ಖುಷಿ ಆಗೈತಣ್ಣ. ನಮ್ಮ ಸುತ್ತಮುತ್ತ ಹಳ್ಯಾಗ ಹೆಸರು ಮಾಡಿದ್ವಿ ಅಂದ್ರೆ ಹಳೆ ಬಜಾರ್ ಗೂಳಿ ಅಂತಣ್ಣ. ಈ ಟಗರಿನ ಫೀಲ್ಡ್ನಾಗ ಏನು ರಿಕ್ವೆಸ್ಟ್ ಮಾಡ್ಕೊಳೋದಂದ್ರೆ ಮರಿ ಯಾರೋ ನೀರಿಗೆ ಒಗಿಬೇಡ್ರಿ ಅಣ್ಣ. ನಮ್ಮದು ಹೇಳಿದ್ರಣ್ಣ, ಮರಿ ಮಣ್ಣ ಮುಚ್ಚಬೇಡ್ರಿ, ಮರಿ ಆಡಲ್ಲ ಅಂತಂದು ಹೇಳಿದ್ರಣ್ಣ. ನಾವು ಆದ್ರಾತು ನಮ್ಮ ಮನೆ ಮಗ ಇದ್ದಂಗಿತ್ತು ಅಂತಂದೇಳಿ ಹೊಲ್ದಾಗ ಮುಚ್ಚಿವಣ್ಣ. ಆ ಮರಿ ಹೋಗಿಂದಣ್ಣ ಇದು ಸತತವಾಗಿ ಕಣ ಮಾಡ್ಕೊಂಡ್ ಬಂದತ್ತಣ್ಣ. ಯಾರು ನೀರಿಗೆ ಒಗಿಬೇಡ್ರಣ್ಣ. ನೀರಿಗೆ ಒಗ್ಯೋದು ಪಾಲ್ ಹಾಕೋದಿಂತ ಮಾಡ್ಬಿಡ್ರಣ್ಣ. ನಿಮ್ಮ ಮಗನ ಹಂಗಿರ್ತಾನ ಮನ್ಯಾಗ. ದುಡಿದು ಮೂಢನಂಬಿಕೆ ಇರ್ತದಣ್ಣ ಅವ್ರಿಗೆ. ಒಟ್ಟಿಗೇನು ಮಣ್ಣು ಮಾಡಿದ್ರ ಒಂದು ಮಣ್ಣು ಮಾಡಿದ್ರ ಮರಿ ಅಡಗಿಲ್ಲ ಅಂತಂದ್ ಮೂಢನಂಬಿಕೆ ಅಣ್ಣ ಅದು. ನಮಗ ಅಂದ್ರಣ್ಣ ಜಗ್ ಮಂದ್ ಅಂದ್ರು ಮಣ್ಣು ಮಾಡ್ರಿ ನೀರಿಗೆ ಹೋಗಿರ ಅಂದ್ರಣ್ಣ. ಇಲ್ಲ ನಮ್ಮ ಮನೆ ಮರಿ ಆಡೋದ ಬೇಡ, ನಾವು ಮಣ್ಣ ಮಾಡ್ತೀವಿ ಅಂದ್ರಣ್ಣ. ಯಾರು ಜಗ್ ಮಂದ್ ಬಂದ್ ಹೇಳಿದ್ರಣ್ಣ, ಬೇಡ ನಾವು ಪ್ರೇಮಕ್ ಮೆಚ್ಚಿವದನ, ಒಟ್ಟು ನಾವು ಈಗ ಮನೆ ಹೊಲ್ದಾಗ ಮಣ್ಣು ಮಾಡ್ತೀವಿ ಅಂತಂದು ಹೊಲ್ದಾಗ ಮಣ್ಣು ಮಾಡಿವ. ಆ ಮಣ್ಣು ಮಾಡಿಲ್ಲಣ್ಣ ಮರಿ ಅಡಗಲ್ಲ ಅಂದಿದ್ರು ನಮಗೆ. ಮರಿ ಈಗಾದ್ರೆ ಸತತವಾಗಿ ಕಣ ಮಾಡ್ಕೊಂಡ್ ಕಂಟಿನ್ಯೂ ನಂಬರ್ದಾಗೈತೆ. ಹಾಕಿದ ಕಣ ಎಲ್ಲೆಲ್ಲಿ ಮಿಸ್ ಇಲ್ಲ ನೋಡೋಣ. ಈಗ ಹಾಕದ ಎರಡಲ್ಲ 2 ಕಣ ಹಾಕಿವಣ್ಣ. 2 ಕಣ ನಂಬರ್ ಆಗೈತಣ್ಣ. ಅಲ್ಲ ಏಸ್ ಕಣ ಹಾಕಿವಿ, ಅಷ್ಟು ಕಣ ನಂಬರ್ ಆಗೈತಣ್ಣ. ನಾವು ಹುಚ್ಚಸರಕಾರ ಹೋಗಲ್ಲಣ್ಣ. ಏಕ ಹಾಕ್ಬೇಕು ಇದು ಮಾಡೋಕ್ ಅನ್ನೋದಿಲ್ಲ ಅಣ್ಣ. ನಂಬರ್ ಮಾಡ್ಬೇಕು ಅನ್ನೋದಿಲ್ಲ ಅಣ್ಣ. ಒಟ್ಟು ನಾವು ಪ್ರೇಮಕ್ ಮೆಚ್ಚಿವ. ಪ್ರೇಮಕ್ ನಮಗ ಇಷ್ಟ ಆತಂದ್ರ ಒಂದ್ ಕಣ ಹಾಕ್ಯಂದ್ರೆ ರೆಸ್ಟ್ ಹಾಕ್ತಿವಣ್ಣ ನಾವು. ರೆಸ್ಟ್ ಕೊಡ್ಕಂತ ಹಾಕ್ತಿವಣ್ಣ ನಾವು. ಮರಿ ಹಾಕ್ತಿವಣ್ಣ. ಒಟ್ಟು ಕಣ ಮರಿ ಫ್ರೆಶ್ ಇದ್ರೆ ಹಾಕ್ತಿವಣ್ಣ. ಅದು ಒಂದು ಮರಿ ಫ್ರೆಶ್ ಇಲ್ಲ ಇವತ್ತು ಸ್ವಲ್ಪ ಸುಸ್ತೈತೆ ಅಂದ್ರು ಎಂತ ಕಣ ಇದ್ರು ಹಾಕಗಲ್ಲ ಅಣ್ಣ. ಒಟ್ಟು ಅದ ನಮ್ಗೆ ಆ ಕಣ ಹಾಕಿರ್ ನಮ್ಗೆ ಆಗ್ತಂದ್ರು ಆ ಕಣಕ್ಕೆ ಹಾಕಗಲ್ಲ ನಾವು. ಒಟ್ಟು ಮರಿ ಫ್ರೆಶ್ ಇದ್ರ ಹಾಕ್ತಿವ್ ನಾವು. ಒಟ್ಟು ನಾವು ಅವ್ರವ್ರ ಮಾತು ಕೇಳಿ ಹಾಕಗಲ್ಲ. 1 2 3 ಸ್ಟಾರ್ಟ್.